ಇನ್ನು ರಣಮಳೆಗೆ ಟೆಕ್ಸಾಸ್ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಒಂದು ಕಡೆ ಅಮೆರಿಕದಲ್ಲಿ ಹೊಸ ಪಕ್ಷ ಉದಯ, ಮತ್ತೊಂದು ಕಡೆ ರಣಮಳೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಟೆಕ್ಸಾಸ್ನಲ್ಲಿ. ವರುಣನ ಆರ್ಭಟಕ್ಕೆ ಅಮೆರಿಕದ ಟೆಕ್ಸಾಸ್ ಅಯೋಮಯವಾಗಿದೆ. ಟೆಕ್ಸಾಸ್ನಲ್ಲಿ ಮಳೆಯ ಹೊಡೆತಕ್ಕೆ ಅಪಾರ ಪ್ರಮಾಣದ ಸಾವು ನೋವು ಕೂಡ ಸಂಭವಿಸಿದೆ. ರಣಭೀಕರ ಮಳೆಯಿಂದಾಗಿ ಈವರೆಗೂ 49 ಮಂದಿ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾ ಇದೆ. ಟೆಕ್ಸಾಸ್ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾನೆ ವರುಣ. ಅಮೆರಿಕದ ಟೆಕ್ಸಾಸ್ ಅಯೋಮಯವಾಗ್ತಾ ಇದೆ. ಭಾರೀ ಮಳೆಯಾಗ್ತಾ ಇದೆ. ಮೇಘರಾಜನ ಆರ್ಭಟಕ್ಕೆ ಸಾವು ನೋವು ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಗೊತ್ತಿರುವಂತಹ ಮಾಹಿತಿ, ಸದ್ಯಕ್ಕೆ ಲಭ್ಯವಿರುವ ಮಾಹಿತಿ ಏನು ಅಂತ ಹೇಳಿದ್ರೆ 49 ಮಂದಿ ಸಾವನ್ನಪ್ಪಿದ್ದಾರೆ. 49 ಮಂದಿ ಸಾವನ್ನಪ್ಪಿದ್ದಾರೆ. ಬಟ್ ಈ ಸಾವಿನ ಸಂಖ್ಯೆ ಇಷ್ಟೇನಾ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು. ದೊಡ್ಡ ಗಮನಿಸ್ತಾ ಇದ್ರಲ್ವಾ, ಟೆಕ್ಸಾಸ್ನಲ್ಲಿ ಮಳೆಯ ಆರ್ಭಟ ಎಷ್ಟರ ಮಟ್ಟಿಗೆ ಇದೆ ಅಂತ. ದೊಡ್ಡ ಪ್ರವಾಹ ಉಂಟಾಗಿದೆ. ಮರಗಳು ಕೊಚ್ಚಿ ಹೋಗಿವೆ, ಕಾರ್ಗಳು ಕೊಚ್ಚಿ ಹೋಗ್ತಾ ಇವೆ. ಎಲ್ಲವೂ ಎಲ್ಲಿ ನೋಡಿದ್ರು ನೀರು. ಜಸ್ಟ್ 90 ನಿಮಿಷದ ಮಳೆಗೆ ಟೆಕ್ಸಾಸ್ ನಗರವೇ ಮುಳುಗಡೆಯಾಗಿದೆ. ನೋಡಿ, ಜಸ್ಟ್ 1.5 ಗಂಟೆ ಅಷ್ಟೇ ಮಳೆ ಬಿದ್ದದ್ದು. ಅಲಾಮೋ ಹೈಟ್ಸ್ ಕ್ಯಾಂಪ್ಸ್ 27 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಕ್ಯಾಂಪನ್ನಲ್ಲಿ. ಕರ್ವಿಲ್ಲೆ, ಟೆಕ್ಸಾಸ್ ಟ್ರಾವಿಸ್ ನಗರದಲ್ಲಿ ಮೇಘ ಸ್ಫೋಟವಾಗಿದೆ. ಪ್ರವಾಹದಲ್ಲಿ ಸಾಕಷ್ಟು ಜನರು ಸಿಲುಕಿಕೊಂಡಿದ್ದಾರೆ. ಸದ್ಯ ಸೇನಾ ಹೆಲಿಕಾಪ್ಟರ್ ಮೂಲಕ ಆಪರೇಷನ್ ಮುಂದುವರೆದಿದೆ. ಬದುಕಿ ಉಳಿದಿರುವಂತಹ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ನೋಡಿ, 27 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೆರ್ವಿಲ್ಲೆ, ಟೆಕ್ಸಾಸ್ ಟ್ರಾವಿಸ್ ನಗರದಲ್ಲಿ ಮೇಘ ಸ್ಫೋಟವಾಗಿದೆ. ಸದ್ಯ ಶೋಧ ಕಾರ್ಯಾಚರಣೆ ಒಂದು ಕಡೆ, ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಾ, ಎಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು. ಮೇಘ ಸ್ಫೋಟವಾಗಿದೆ. ಮೇಘ ಸ್ಫೋಟದಿಂದಾಗಿ ಇಷ್ಟೆಲ್ಲ ಅನಾಹುತ ಸಂಭವಿಸಿರುವಂಥದ್ದು ಅಮೆರಿಕದಲ್ಲಿ. And Kerrville Police Department, Kerrville Fire Department, and Kirk County Sheriff's Office and other first responders from around the Texas are continuing to conduct rescue and recovery operations along the Guadalupe River corridor. So far, we've evacuated over 850 uninjured people, 8 injured people, and have recovered 27 deceased fatalities at this time. Of these 27, 18 are adults, 9 are children. Of that, 6 of the adults are unidentified and 1 of the children are unidentified.